ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕಡಬೂರು ಗ್ರಾಮದಲ್ಲಿ ನಡೆದ ಶ್ರೀ ಗಣಪತಿ ದೇವಸ್ಥಾನ ಉದ್ಘಾಟನೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಹೊರತುಪಡಿಸಿ ನಾಡಿನ ಅಭಿವೃದ್ಧಿಗೆ ಪೂರಕವಾದ ಯಾವುದೇ ಯೋಜನೆಗಳನ್ನು ನೀಡುವಲ್ಲಿ ವಿಫಲವಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದರು. ಅವರು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕಡಬೂರು ಗ್ರಾಮದಲ್ಲಿ ನಡೆದ ಶ್ರೀ ಗಣಪತಿ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿಗಳೇ ಗ್ಯಾರಂಟಿ ಯೋಜನೆಯಿಂದ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯವಾಗಲಿಲ್ಲ. ಗ್ಯಾರಂಟಿ ಭಾರ ಏನು ಎಂಬುದು ಅರ್ಥವಾಗಿದೆ ಎಂದು ಅವರೇ ಹೇಳಿದ್ದಾರೆ. ನನ್ನ ಕಾಲದಲ್ಲಿ ಯಾವುದೇ ಒಬ್ಬ ಗುತ್ತಿಗೆದಾರರು ನಮಗೆ ಹಣ ಬಿಡುಗಡೆ ಆಗಲಿಲ್ಲ, ಇವತ್ತು ಕಮಿಷನ್ ಕೇಳ್ತಾ ಇದ್ದಾರೆ, ಹಣ ಬಿಡುಗಡೆ ಮಾಡಲಿಕ್ಕೆ ಸದ್ಯ ನನ್ನ ಸರ್ಕಾರದಲ್ಲಿ ಹೇಳಿಲ್ಲ ಯಾರು. ಈಗ ಇದೆಲ್ಲ ಏನು ನಡೀತಾ ಇದೆ? ಸರ್ಕಾರ ಇವತ್ತು ಹಲವಾರು ಕುಟುಂಬಗಳಲ್ಲಿ ಗುತ್ತಿಗೆದಾರರು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ. ಮಕ್ಕಳ ಒಡವೆ ಎಲ್ಲ ಬ್ಯಾಂಕ್ಗಳಲ್ಲಿಟ್ಟು ಸಾಲ ಮಾಡಿ ಕೆಲಸ ಮಾಡಿ ಇವತ್ತು ಅವ್ರು ಯಾರು ಒಂದು ಸಣ್ಣ ಕೆಲಸ ಮತ್ತೆ ಮಾಡೋ ಪರಿಸ್ಥಿತಿ ಇಲ್ಲ. ಈಗಾಗಲೇ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ಹಿಂದಿನ ಸರ್ಕಾರದಲ್ಲಿ ಕಮಿಷನ್ ಅಂತ ಹೇಳಿ ದೊಡ್ಡ ದೊಡ್ಡ ಪಬ್ಲಿಸಿಟಿ ಮಾಡ್ತಾರೆ ಬಂದರು. ಇವರಿಗೆ 40% ಕಮಿಷನ್ ತಗೋತಾರೆ ಅಂತ ಹೇಳಿ ನೀವು 2.5 ವರ್ಷದಲ್ಲಿ ನೀವು ಮಾಡ್ತಿರೋದೆ ಅದು ಹಳೆ ಕಾಲದ್ದು. ಅವ್ರ ಕಾಲದ ಸಾಲ ನಾವು ತೀರಿಸಬೇಕಾಗಿದೆ. ನೀವು ಮುಖ್ಯಮಂತ್ರಿಯಾಗಿ 2013ರಲ್ಲಿ ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಹಣನೇ ಇಲ್ಲದೆ ಸರ್ಕಾರದಲ್ಲಿ ಎಷ್ಟೆಷ್ಟು ಇಲಾಖೆಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಘೋಷಣೆ ಮಾಡಿ ಯಾವ ಒಂದು ಇದು ಫೈನಾನ್ಸ್ನ ಅನುಮತಿ ಇಲ್ಲದೆ, ಜೀವೋ ಇಶ್ಯೂ ಇಲ್ಲದೆ, ಸರ್ಕಾರದ ಆಡಳಿತಾತ್ಮಕ ಮಂಜೂರಾತಿ ಇಲ್ಲದೆ ಎಲ್ಲೆಲ್ಲಿ ನೀವು ಕೆಲಸ ಮಾಡಿದ್ರಿ ಅದು ನನ್ನ ಹತ್ರ ಮಾಹಿತಿ ಇದೆ. ಈ ಸಿಸ್ಟಮ್ಮು ನೀವು ಪ್ರಾರಂಭ ಮಾಡಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ಇದು ಸರಿಪಡಿಸ್ಕೊಳ್ಳಿದ್ರೆ ಮುಂದೆ ಯಾವ ರೀತಿ ಇದನ್ನು ಸರಿಪಡಿಸಿ ಒಂದು ರಾಜ್ಯದ ಗೌರವ ಉಳಿಸ್ಕೊತೀರಿ ಅನ್ನೋದು ಮುಖ್ಯ.